ಸೊ ನಾವು ಬಂದಿದ್ದು ಹೀಗೆ ಆ್ಯಂಡ್ ಹೀಗೆ ಹೋದರೆ ಕೆಮ್ಮಣ್ಣುಗುಂಡಿ. ನಾವು ಸ್ಟಾಪ್ ಮಾಡಿರೋದು ಹೆಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ. ಸೊ ಇಲ್ಲಿ ವೆಯ್ಟ್ ಮಾಡಬೇಕು, 10 to 12 ಪೀಪಲ್ಸ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಜೀಪ್ ಫಿಲ್ ಆದಮೇಲೆ ಹೆಬ್ಬೆ ಫಾಲ್ಸ್ವರೆಗೂ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ ಬಂದುಬಿಟ್ಟು 590 ರುಪೀಸ್ ಇದೆ. ಸೊ ನಾವು ಇಬ್ಬರಿದ್ದೀವಿ. ಸೊ ಇನ್ನು ಒಂದು 8-10 ಜನಕ್ಕೆ ಕಾಯಬೇಕು. ಕಾದಿದ್ದಾದಮೇಲೆ ನೋಡಿ ಅಲ್ಲಿ ನಿಲ್ಸಿದಾರಲ್ಲ ಆ ಥರದ್ದು ಜೀಪ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ನಾರ್ಮಲ್ ವೆಹಿಕಲ್ಸ್ ಎಲ್ಲ ಒಳಗಡೆ ಅಲೋ ಇಲ್ಲ. ಸೊ ಕಾರ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೊರಡಬೇಕು. ಸೊ ಒಂದು 5-10 ನಿಮಿಷ ವೆಯ್ಟ್ ಮಾಡಬೇಕು. ನಾವು ಬಂದಿದ್ದು ವೀಕೆಂಡ್ಸ್ ಆಗಿದ್ದರಿಂದ ಜಾಸ್ತಿ ಏನು ವೆಯ್ಟಿಂಗ್ ಟೈಮ್ ಇರಲಿಲ್ಲ. ಸೊ 5 ಮಿನಿಟ್ಸಲ್ಲೇ ನಮಗೆ ಎಲ್ಲ 8 to 10 ಮೆಂಬರ್ಸ್ ಆದರೂ ಜೀಪ್ ಹತ್ಕೊಂಡು ನಮ್ಮ ಜರ್ನಿನ ಟುವರ್ಡ್ಸ್ ಹೆಬ್ಬೆ ಫಾಲ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮ್ಮ ಕಾರಲ್ಲೆಲ್ಲ ಬಂದರೆ ಆಗೋದಿಲ್ಲಪ್ಪ, ಪೂರ್ವೇಪುರದಲ್ಲಿ ಅಲ್ಲಿ ಅಲ್ಲಿ ಕಾಣಿಸ್ತಿಲ್ವಾ? ಅಲ್ಲಿ ಅಲ್ಲಿ ಜಿಂಕೆ ಎರಡು ಕಾಣಿಸ್ತಿದೆ ನೋಡಲ್ಲಿ. ಆಂಟಿ ಚೆನ್ನಾಗಿ ಸ್ಪಾಟ್ ಮಾಡಿದ್ರು, ನಮಗೆ ಕಾಣಿಸಿಲ್ಲ. ಜೀಪ್ ಹತ್ಕೊಂಡು ಹೆಬ್ಬೆ ಫಾಲ್ಸ್ ಕಡೆಗೆ ಜರ್ನಿ ಮಾಡಬೇಕಾದ್ರೇ ಆ ಕಡೆ ಈ ಕಡೆ 2 ಸೈಡೂ ಸಹ ನಮಗೆ ಜಿಂಕೆಗಳು ಕಾಣಿಸ್ತಾ ಹೋಗುತ್ತೆ. ಈ ಜಿಂಕೆಗಳು ಕಾಣಿಸೋದ್ರಿಂದ ಜೀಪ್ ರೈಡ್ನ ಎಕ್ಸ್ಪೀರಿಯನ್ಸ್ ಏನಿದೆ ಇದನ್ನ ಇನ್ನೂ ಸಕ್ಕತ್ತಾಗಿ ಮಾಡುತ್ತೆ. ಕ್ರೇಜಿ ಇರುತ್ತೆ ಎಕ್ಸ್ಪೀರಿಯನ್ಸ್, ಮಾತ್ರ ಮಿಸ್ ಮಾಡ್ಕೊಂಡೇಬೇಡಿ. ಇಷ್ಟೇ ಅಲ್ದಿರ ಆಫ್ ರೋಡಿಂಗ್ ಮಾತ್ರ ಸೈಕ್ ಆಗಿರುತ್ತೆ. ನೋಡ್ತಿರ್ಬೋದು ರಸ್ತೆನಲ್ಲಿ ಕಂಪ್ಲೀಟ್ಲಿ ಈ ಮಳೆ ಬಂದು ಫುಲ್ ಕೊಚ್ಚೆ ಆಗ್ಬಿಟ್ಟಿತ್ತು. ಬಟ್ ಜೀಪ್ ಡ್ರೈವರ್ ಅಣ್ಣ ಮಾತ್ರ ಸಕ್ಕತ್ತಾಗಿ ಓಡಿಸ್ತಾ ಇದ್ರು. ಮೋರ್ ಓವರ್ ನಾವು ಅರ್ಲಿ ಮಾರ್ನಿಂಗ್ಗೆ ಹೋಗಿದ್ವಿ. ನೀವೇ ನೋಡಿದ್ರಲ್ಲ, ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದಂಗೆ ಒಂದು 2 ರಿಂದ 3 ಕಾರ್ಸ್ ಬಂದಿತ್ತು ಅಷ್ಟೇನೆ. ಸೊ ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ಅಡ್ವಾಂಟೇಜಸ್ ಏನು ಅಂದರೆ, ನಿಮಗೆ ಈ ಅನಿಮಲ್ಸ್ ಕಾಣಿಸೋದು ಅಂದರೆ ಈ ಜಿಂಕೆಗಳಾಗಿರಲಿ ಬೇರೆ ಬೇರೆ ಅನಿಮಲ್ಸ್ ಕಾಣಿಸೋದಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರ್ ದೆನ್ ದ್ಯಾಟ್ ನೇಚರ್ ಫ್ರೆಶ್ ಮೂಡಲ್ಲಿರುತ್ತೆ, ಸಕ್ಕದಾಗಿರುತ್ತೆ. ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮ್ ಏನಿದೆ, ಹೆಬ್ಬೆ ಫಾಲ್ಸಿಗೆ ಒಳ್ಳೆ ಟೈಮು ಬರೋದಕ್ಕೆ ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ. ಈ ಒಂದು ವ್ಲಾಗ್ನ ನಾನು ಆದಷ್ಟು ರಾ ಇಡೋದಕ್ಕೆ ಟ್ರೈ ಮಾಡ್ತೀನಿ, ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಆ ನೇಚರ್ ಸೌಂಡ್ಸ್ನ ನೀವು ಕೇಳಿಸ್ಕೊಳ್ಬೇಕು. ವ್ಲಾಗಲ್ಲಿ ಆ್ಯಕ್ಚುಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಆದಷ್ಟು ನಾನು ಕಮ್ಮಿ ಮಾತಾಡ್ತೀನಿ. ಸೊ ನೇಚರ್ನ ಎಂಜಾಯ್ ಮಾಡಿ, ರೈಡ್ನ ಎಂಜಾಯ್ ಮಾಡಿ. ಅವ್ರ ಸಫಾರಿನೇ ಇದು ಒಂದು 3 ಜೀಪ್. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಒಬ್ರಿಗೆ ಪರ್ ಪರ್ಸನ್ ಇಲ್ಲಿ ಜೀಪ್ ರೈಡಿಗೆ 590 ರುಪೀಸ್ ತೊಗೊತಾರೆ. ಸೊ 10 to 12 ಮೆಂಬರ್ಸ್ ಆಗೋ ತನಕ ವೆಯ್ಟ್ ಮಾಡಬೇಕು. ಇದಲ್ಲದೆ ನಿಮಗೆ ಈ JLR ಅಂದರೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಕೆಮ್ಮಣ್ಣುಗುಂಡಿ, ಇಲ್ಲೇನಾದರೂ ನೀವು ಕಾಟೇಜಸ್ ಅಥವಾ ಸ್ಟೇ ಬುಕ್ ಮಾಡಿಕೊಂಡ್ರೆ ಈ ಒಂದು ಜೀಪ್ ರೈಡ್ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಆ ಥರ ಕೂಡ ಈ ಒಂದು ಹೆಬ್ಬೆ ಫಾಲ್ಸ್ಗೆ ವಿಸಿಟ್ ಮಾಡ್ಬೋದು. ಆನ್ ದ ವೇ ಹೋಗಬೇಕಾದ್ರೆ ಈ ಟ್ರಯಲ್ನ ನೋಡಿ, ಈ ಆಫ್ ರೋಡ್ ಟ್ರಯಲ್ನ ನೋಡಿ ಕ್ರೇಜಿ ಅನಿಸ್ಬಿಡ್ತು. ಈ ಥರದ್ರಲ್ಲಿ ಕೂಡ ಒಂದು ಜೀಪ್ನ ಓಡಿಸ್ಬೋದು ಅಂದರೆ ಕ್ರೇಜಿ. ನಮ್ಮ ಜೀಪ್ ಡ್ರೈವರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಥರ ಒಂದು ಕಂಡೀಷನ್ಸಲ್ಲೂ ಡ್ರೈವ್ ಮಾಡ್ತಾರಲ್ಲ, 4x4 ವೆಹಿಕಲ್ಸ್ ಇದ್ದರೂ ಕೂಡ ಈ ಥರ ಒಂದು ರೋಡ್ ಕಂಡೀಷನ್ಸಲ್ಲಿ ಓಡಿಸೋದಕ್ಕೆ ಸ್ಕಿಲ್ಸ್ ಮ್ಯಾಟರ್ ಆಗೇ ಆಗುತ್ತೆ. ಸೊ
ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿ ಕಾಫಿ ಎಸ್ಟೇಟ್ ಆ ಕಡೆ ಇದೆ, ಕಡೆ ಮುಗಿತು. ನೋಡಿ ಮುಂದೆ ಸಖತ್ತಾಗಿದೆ. ಆಮೇಲೆ ಹತ್ಬೇಕಾದ್ರೆ ಹಬ್ಬ ಇರುತ್ತೆ. ಹತ್ಬೇಕಾದ್ರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಯಾರು ಬಂದು ಕಾಫಿ ಹಾಕಿ ಹೋಗಿರ್ಬೋದು ನೋಡು ಅಲ್ವಾ. ಜೀಪ್ ರೈಡ್ ಇವಾಗ ಕಂಪ್ಲೀಟ್ ಆಗಿದೆ. ಹತ್ತತ್ರ 30 ಮಿನಿಟ್ಸ್ ತಗೊಂಡಿದ್ದಾರೆ. ಈ ಒಂದು ಪಾಯಿಂಟಿಗೆ ಬಿಟ್ಟಿದ್ದಾರೆ. ಈ ಒಂದು ಪಾಯಿಂಟಿಂದ ಒಂದು ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ಕಾರ್ನ ಅಲ್ಲಿ ಜೀಪ್ನ ನಿಲ್ಲಿಸಿದ್ರು. ಈಗ ನಡ್ಕೊಂಡು ಹೋಗ್ಬೇಕಂತೆ. ಎಷ್ಟು ಸಿಗುತ್ತೆ? 3 ಬ್ರಿಡ್ಜ್ ಸಿಗುತ್ತಂತೆ. 10 ಮಿನಿಟ್ಸ್ ವಾಕ್ ಮಾಡಬೇಕಂತೆ. 1 ಅವರ್ ಟೈಮ್ ಕೊಡ್ತಾರಂತೆ. 3 ಬ್ರಿಡ್ಜ್ ಸಿಗುತ್ತೆ. 3 ಬ್ರಿಡ್ಜನ್ನು ಕ್ರಾಸ್ ಮಾಡಿದ್ದಾದಮೇಲೆ ನಮಗೆ ಹೆಬ್ಬೆ ಫಾಲ್ಸ್ ಸಿಗುತ್ತೆ. ಲೆಟ್ಸ್ ಗೋ. ಸೊ ಲೀಚಸ್ ಎಲ್ಲ ಇದೆಯಂತೆ, ನೋಡ್ಕೊಂಡು ಹೋಗಬೇಕು. ನಾನು ನೋಡು, ನಿನ್ನನ್ನು ಮಾತ್ರ ಫುಲ್ ತೋರಿಸ್ಕೊಂಡು ನನ್ನನ್ನು ಮಾತ್ರ ಅರ್ಧ ತೋರಿಸಿ. ನೀನು ಈ ಕಡೆ ಇಟ್ಕೋಬೇಕು. ಅವಾಗ ಬರ್ತೀನಿ. ನೀನು ನನ್ನ ರೈಟ್, ನನ್ನ ಲೆಫ್ಟಿಗೆ ಇರಬೇಕು. ಗೊತ್ತಾಯಿತು? ಇದೇ ಈಸಿ ಇದೆ ಬಾ. ಬಾ. ಸೊ ಟೋಟಲ್ 3 ಬ್ರಿಡ್ಜಸ್ ಅಂತ ಹೇಳಿದರು. ಸೊ ದಿಸ್ ಈಸ್ ಫಸ್ಟ್ ಒನ್. ಹಾಯ್ ಮಾಡು. ಚೆನ್ನಾಗಿತ್ತಾ? ಬೀಚ್ ನೋಡಿ ಇಲ್ಲಿ. ಸೊ ಇಲ್ಲಿ ಸೈಡ್ ವೇಸೇ ಹೋಗಬೇಕು. ಸೆಕೆಂಡ್ ಬ್ರಿಡ್ಜ್ ಕ್ರಾಸಿಂಗ್.
ಸೊ ದಿಸ್ ಈಸ್ ಥರ್ಡ್ ಬ್ರಿಡ್ಜ್. ಮಾತ್ರ ಕ್ರೇಜಿ ಇದೆ ಎಕ್ಸ್ಪೀರಿಯನ್ಸು. ಸೊ ಹೆಬ್ಬೆ ಫಾಲ್ಸ್ ನೀವೆಲ್ಲರೂ ನೋಡಿದ್ರಿ ಅನಿಸುತ್ತೆ, ಸಕ್ಕತ್ತಾಗಿತ್ತು. ನನ್ನ ವಾಯ್ಸ್ ಆ್ಯಕ್ಚುಲಿ ಕೇಳಿಸ್ತಾ ಇರೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ. ಬಟ್ ಆ ಫ್ಲೋ ಹೋಗ್ತಾ ಇದೆಯಲ್ಲ, ಆ ಹರಿತಾ ಇರೋ ಶಬ್ದಕ್ಕೆ ನಾನು ಮಾತಾಡ್ತಿರೋದು ಕೇಳಿಸ್ತಿರೋದಿಲ್ಲ. ಬಟ್ ಕ್ರೇಜಿಯಾಗಿತ್ತು. ಸೊ ಅಷ್ಟು ದೂರ ಇರೋದು ಫಾಲ್ಸು, ಅಲ್ಲಿಂದ ಇಲ್ಲಿವರೆಗೂ ಅದರದ್ದು ಡ್ರಾಪ್ಲೆಟ್ಸ್ ಬರ್ತಾನೆ ಇದೆ. ಆ ಡ್ರಾಪ್ಲೆಟ್ಸ್ ತುಂಬ ದೂರ ಸಿಡಿತಾನೆ ಇದೆ, ಅಷ್ಟು ಮೇಲ್ಗಡೆಯಿಂದ ಬೀಳ್ತಾ ಇರೋದು. ಆ್ಯಂಡ್ ಸಕ್ಕತ್ತಾಗಿತ್ತು. ತುಂಬ ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ನೆಕ್ಸ್ಟ್ ಈಗ ವಾಪಸ್ ಜೀಪ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಜೀಪ್ ಹತ್ರ ಹೋಗೋಣ. ಸೊ ವಾಪಸ್ ಜೀಪ್ ಹತ್ರ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಕೆಮ್ಮಣ್ಗುಂಡಿದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ಬಿಕಾಸ್ ಟೂ ಲಾಂಗ್ ಆಗಿಬಿಡುತ್ತೆ ವೀಡಿಯೋ, ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಕೆಮ್ಮಣ್ಗುಂಡಿಯಲ್ಲಿ ಸಿಗ್ತೀನಿ ನಿಮಗೆ.